ಇವತ್ತು ನಮ್ಮನೆಯಲ್ಲಿ ಪೂಜೆ ಮೇಲ್ ಪೂಜೆ ಆರತಿ ತಾಟ್ನ ರೆಡಿ ಮಾಡ್ತಾ ಇದ್ದೀವಿ. ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಮನೇಲಿರಲ್ಲ. ಮಕ್ಕಳು ಕೂಡ ಎಲ್ಲರಿಗೂ ಪ್ರಸಾದ ಹಂಚ್ತಾ ಇದ್ರು. ಹಾಕಿ ಎಡೆನ ಪ್ರಿಪೇರ್ ಮಾಡ್ತೀವಿ. ಈಗ ಬಿಸಿ ಬಿಸಿಯಾಗಿ ಮಮ್ಮಿ ಬಜ್ಜಿನ ಮಾಡ್ತಾ ಇದ್ದಾರೆ. ಆಮೇಲೆ ಟಿವಿ ಟೈಮ್ ಎಲ್ಲರೂ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಜರ್ನಿ ಚಾನಲ್. ನಾನು ನಿಮ್ಮ ಸ್ಫೂರ್ತಿ. ಇವತ್ತು ನಮ್ಮನೆಯಲ್ಲಿ ಪೂಜೆ ಮೇಲ್ ಪೂಜೆ ವರ್ಧಂತಿ ಇದೆ. ನಾವು ವರ್ಷಕ್ಕೊಂದ್ಸರಿ ಮಾಡೋ ಪೂಜೆ ಅದು. ಮತ್ತು ಅದ್ರ ಜೊತೆಗೆ ಸತ್ಯನಾರಾಯಣ ಕಥೆ, ಗಣಹೋಮ, ಈ 3 ಪೂಜೆ ನಾವು ಇಟ್ಕೊಂಡಿದ್ದೀವಿ. ಬೆಳಿಗ್ಗೆ ಎದ್ದು ನನ್ನ ಕಾನ್ಸಂಟ್ರೇಷನ್ ಫುಲ್ಲು ಮನೆ ಸ್ವಚ್ಛ ಮಾಡೋದ್ರ ಮೇಲಿತ್ತು. ನಮ್ಮ ಪಪ್ಪ ಮಮ್ಮಿ ಕಾನ್ಸಂಟ್ರೇಷನ್ ಫುಲ್ಲು ಅಡುಗೆ ಮಾಡೋದ್ರ ಮೇಲಿತ್ತು. ಯಾಕಂದರೆ 25ರಿಂದ 30 ಜನಕ್ಕೆ ಇವತ್ತು ಅಡುಗೆ ರೆಡಿ ಆಗಬೇಕಿತ್ತು. ಅದು ವೆರೈಟಿ ಅವರು ಅದನ್ನು ಮಾಡ್ತಿದ್ರೆ ನಾನು ಈ ಕಡೆ ನನ್ನ ಕೆಲಸ ಮಾಡ್ತಿದ್ದೆ. ಇವತ್ತಿನ ದಿನ ಎಲ್ಲ ಯಾವ ಥರ ಪೂಜೆ ಮಾಡಿದ್ವಿ, ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಮತ್ತೆ ಯಾಕೆ ತಡ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪೂಜೆ ಅಂದಮೇಲೆ ಮಾವಿನ ತೋರಣ ಹಾಕಲೇಬೇಕು. ಅದ್ರ ಜೊತೆಗೆ ಪೂಜೆಗೆ ಏನೇನು ಸಾಮಾನು ಬೇಕೋ ಅದನ್ನೆಲ್ಲ ನಾವು ಒಂದು ಕಡೆ ಎತ್ತಿಟ್ಕೊಂಡಿದ್ದೀವಿ. ಇವತ್ತು ನನ್ನ ವಿಡಿಯೋಗೆ ಹೆಲ್ಪರ್ ಆಗಿ ಪುಟ್ಟಿ ಬಂದಿದ್ದಾಳೆ. ಅವಳು ನನಗೆ ವಿಡಿಯೋ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾಳಂತೆ. ಅಡುಗೆನೂ ಆಯಿತು, ಮನೆ ಕೆಲಸನೂ ಆಯಿತು. ಅದಕ್ಕೆ ಅವಲಕ್ಕಿ ಮಾಡಿಕೊಂಡು ನಾವು ತಿಂತಾ ಇದ್ದೀವಿ. ಪೂಜೆ ದಿನ ಯಾವಾಗಲೂ ಅವಲಕ್ಕಿನೇ ಮಾಡೋದು. ನನ್ನ ಅಸಿಸ್ಟೆಂಟ್ ಅಂತೂ ನನ್ನ ಬೆನ್ನು ಬಿಟ್ಟೇ ಹೋಗ್ತಾ ಇಲ್ಲ. ಎಲ್ಲಿ ಹೋದರೂ ಹಿಂದೆ ಮುಂದೆನೇ ಬರ್ತಿದ್ದಾರೆ. ಮಂಗಳಾರತಿ ಸಮಯದಲ್ಲಿ ಆರತಿ ತಾಟ್ ಬೇಕಾಗತ್ತೆ. 5-6 ವೆರೈಟಿ ಆರತಿ ಮಾಡ್ತೀವಿ. ಅದಕ್ಕೆ ನಾನು ಆರತಿ ತಾಟ್ನ ರೆಡಿ ಮಾಡ್ತಾ ಇದ್ದೀನಿ. ಇದನ್ನ ಹೇಗೆ ಮಾಡೋದಂದ್ರೆ, ಫಸ್ಟು ಒಂದು ಪ್ಲೇಟ್ ತಗೊಳ್ಳಿ, ಅದನ್ನ ಚೆನ್ನಾಗಿ ಒರೆಸ್ಕೊಳ್ಳಿ. ಸ್ವಲ್ಪನೂ ನೀರಿರಬಾರ್ದು. ಬೆಂಕಿ ಕಡ್ಡಿ ಬರುತ್ತಲ್ಲ, ಅದನ್ನ ಎತ್ಕೊಂಡು ತುದಿಗೆ ಹತ್ತಿಯನ್ನು ಸುತ್ಕೊಳ್ಳಿ. ಮನೆಯಲ್ಲಿ ಪೂಜೆಗೆ ಅಂತ ತಂದಿರುವಂಥ ಎಣ್ಣೆಯಲ್ಲಿ ಅದನ್ನು ಅದ್ದಿಸ್ಕೊಂಡು ಪ್ಲೇಟ್ ಮೇಲೆ ನಿಮಗೆ ಯಾವ ಡಿಸೈನ್ ಬೇಕೋ ಅದನ್ನು ಬರ್ಕೊಳ್ಳಿ. ಆಮೇಲೆ ನಿಮಗೆ ಅರಿಶಿನ ಬೇಕಿದ್ರೆ ಅರಿಶಿನ, ಕುಂಕುಮ ಬೇಕಿದ್ರೆ ಕುಂಕುಮ ತಗೊಂಡು ಪ್ಲೇಟ್ನಲ್ಲಿ ಹಾಕಿ ಸ್ವಲ್ಪ ನೀವು ಎಲ್ಲ ಕಡೆ ಹರಡಿಸ್ಕೊಬಿಟ್ರೆ ಆರತಿ ತಾಟ್ ರೆಡಿ ಆಗುತ್ತೆ. ಪಪ್ಪ ದೇವ್ರ ಕಟ್ಟೆನೆಲ್ಲ ತೊಳೆದು ಹೂಗಂಧ ಮಾಡಿ ಇಡ್ತಾ ಇದ್ರು. ಅಷ್ಟೊತ್ತಿಗೆ ದೊಡ್ಡಪ್ಪ ಬಂದರು. ಎಲ್ಲರಿಗೂ ಅವ್ರವ್ರದ್ದೇ ಟೆನ್ಷನ್ ಆದರೆ ಪುಟ್ಟಿ ಮಾತ್ರ ಎಂಜಾಯ್ ಮಾಡಿಕೊಂಡು ತಿಂಡಿ ತಿನ್ಕೊಂಡು ಓಡಾಡ್ತಾ ಇದ್ದಾಳೆ. ಮನೆ ಕೆಲಸ ಎಲ್ಲ ಆಯಿತು. ಅಡುಗೆ 80% ಮುಗ್ದಿದೆ. ಇನ್ನು 20% ಅಷ್ಟೇ ಮಿಕ್ಕಿದಿದೆ. ಬಜ್ಜಿ ಬಿಡೋದು, ಹಪ್ಪಳ ಅಷ್ಟೇ ಬಾಕಿ ಇದ್ದಿದ್ದು. ಈ ಕಡೆ ನೋಡಿದರೆ ಅಷ್ಟು ಪೂಜೆಗೆ ಏನೇನು ಸಾಮಾನು ಬೇಕೋ ಅದನ್ನೆಲ್ಲ ಜೋಡಿಸಿಟ್ಕೊಂಡು ಆಯಿತು. ಇವತ್ತು ಸತ್ಯನಾರಾಯಣ ಕಥೆ ಪೂಜೆ ಇರೋದ್ರಿಂದ ಮಮ್ಮಿ ಪಪ್ಪ ಪೂಜೆ ಕುತ್ಕೋಬೇಕು. ಮಮ್ಮಿ ರೆಡಿ ಆಗೋದು ಒಂದೇ ಬಾಕಿ ಇರೋದು ಈಗ. ಅತಿಥಿ ದೇವೋ ಭವ ಪುರತಸ್ಥಾಪಿತ ಬ್ರಾಹ್ಮಣಸ್ಯ ಜಲಂ ದದಾತಿ. ಅಪ ಶಿವ ಅಪ ಸಂತೋಷ ಶಿವ ಅಪ. ನನ್ನ ಕೈ ಮೇಲೆ ಒಂದು ನೀರು ಹಾಕಿ. ಅಂತೂ ಇಂತೂ ಭಟ್ರು ಬಂದು ಆಯಿತು. ಪೂಜೆನೂ ಸ್ಟಾರ್ಟ್ ಆಯಿತು. 9 ಗಂಟೆಗೆಲ್ಲ ನಾವು ಪೂಜೆ ಸ್ಟಾರ್ಟ್ ಮಾಡಿದ್ವಿ. ಒಬ್ಬೊಬ್ಬರೇ ಸಂಬಂಧಿಕರು ಬರ್ತಾ ಇದ್ದಾರೆ. ಇವತ್ತು ತುಂಬ ಜನ ಆಗ್ತಾರೆ ಮನೇಲಿ. ವರ್ಷಕ್ಕೊಂದ್ಸರಿ ಈ ಥರ ಎಲ್ಲ ಪೂಜೆ ಮಾಡೋದ್ರಿಂದ ಮನೆಗೆ ಒಳ್ಳೆಯದು. ಹಾಗೂ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಮನೇಲಿರಲ್ಲ. ಭಟ್ರು ಮೊದಲಿಗೆ ದೇವರನ್ನ ನೀರಿಂದ ಚೆನ್ನಾಗಿ ತೊಳೆದು ಹಾಲಿನ ಅಭಿಷೇಕ ಮಾಡ್ತಾರೆ. ಅದಾದಮೇಲೆ ಎಳ್ನೀರು ಅಭಿಷೇಕನ ಮಾಡ್ತಾರೆ. ಅಭಿಷೇಕ ಎಲ್ಲ ಮಾಡಿ ಮುಗಿದ್ಮೇಲೆ ಹೂವಿನ ಅಲಂಕಾರ ಮಾಡೋದು. ಹೂವಿನ ಅಲಂಕಾರ ಆದಮೇಲೆ ನಾವು ತಂದಿರುವಂಥ ಹಣ್ಣು ಹಂಪಲು ಮತ್ತು ಪ್ರಸಾದನೆಲ್ಲ ದೇವ್ರಿಗೆ ಫಸ್ಟು ಅರ್ಪಿಸಿ ಆಮೇಲೆ ಮಂಗಳಾರತಿ ಮಾಡ್ತಾರೆ.
ಒಟ್ಟಿನಲ್ಲಿ ಈ ಸರಿ ಪೂಜೆ ಚೆನ್ನಾಗಿ ಆಗ್ತಾ ಇದೆ. ಮಕ್ಕಳು ಖುಷಿಗಂತೂ ಮಿತಿನೇ ಇಲ್ಲ. ಹಿಂದ್ಗಡೆ ಓಡಾಡೋದು ಮುಂದ್ಗಡೆ ಓಡಾಡೋದು ಅದನ್ನೇ ಮಾಡ್ತಾ ಇದ್ದಾರೆ. ನಾವು ಪೂಜೆ ಮುಗಿಸಿ ಜಸ್ಟ್ ಮನೆಗೆ ಬಂದು ಕುತ್ಕೊಂಡಿದ್ವಿ. ಅಷ್ಟೊತ್ತಿಗೆ ಒಂದು ಸ್ಪೆಷಲ್ ಗೆಸ್ಟ್ ಬಂದ್ಬಿಟ್ರು. ಇದೇ ನೋಡಿ ಸ್ಪೆಷಲ್ ಗೆಸ್ಟು. ತಿಂಡಿ ಮತ್ತು ಟೀ ಎಲ್ಲ ಕೇಳಿದ್ರೆ ಬೇಡ ಅಂತ ಹೇಳಿ ಊಟನೂ ಮಾಡದೆ ಹಾಗೆ ಹೋಗ್ತಾ ಇದ್ದಾರೆ. ದಾರಿನಲ್ಲಿ ಹೋಗ್ಬೇಕಾದ್ರೆ ಊಟ ಮಾಡ್ಕೊಂಡು ಹೋಗ್ತಾರಂತೆ. ಪಾಪ ಸ್ವಲ್ಪ ಮುಜುಗರದ ಸ್ವಭಾವ ಇರಬೇಕು. ಬೇರೆಯವ್ರ ಮನೆಯಲ್ಲೆಲ್ಲ ಊಟ ಮಾಡಲ್ಲ, ಸ್ವಲ್ಪ ಮರ್ಯಾದೆ ಜಾಸ್ತಿ ಇರಬೇಕು. ವರ್ಧಂತಿ ಮುಗಿಸ್ಮೇಲೆ ಸತ್ಯನಾರಾಯಣ ಕತೆ ಸ್ಟಾರ್ಟ್ ಆಯ್ತು. ಈ ಕತೆ ಆದ್ಮೇಲೆ ಗಣ ಹೋಮ ನಡೆಯುತ್ತೆ. ಮನೆಗೆಲ್ಲರೂ ಬರ್ತಾರೆ ನೆಂಟ್ರು ಅಂತ ಹೇಳಿ ಪಾಪ ರಾಬಿನ್ನ ಮೇಲ್ ಕಟ್ಟಾಕಿದೀವಿ. ತುಂಬ ಬೇಜಾರದಲ್ಲಿ ಹೂವಿನ ಪಾಟ್ನೆಲ್ಲ ಚೂರು ಮಾಡಿ ಕೂತ್ಕೊಂಡಿದ್ದಾನೆ. ನಾನು ಬಿಟ್ಟು ಹೋಗ್ಬೇಡ ಅಂತ ಹಠ ಬೇರೆ. ಇವತ್ತು ನಾವು ಊಟಕ್ಕೆ ಸ್ಪೆಷಲ್ ಆಗಿ ಏನೇನು ಮಾಡಿದ್ದೀವಿ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ ಬನ್ನಿ. ಸುಮಾರು 25ರಿಂದ 30 ಜನಕ್ಕಾಗುವಷ್ಟು ಅನ್ನ ಮಾಡಿದ್ದೀವಿ. ಇಲ್ಲಿ ಚಿಕ್ಕ ಪಾತ್ರೆ ಥರ ಕಾಣಿಸುತ್ತೆ, ಇದು ಸ್ವಲ್ಪ ದೊಡ್ಡ ಇದೆ. ಆಮೇಲೆ ಅಕ್ಕಿ ಪಾಯಸ ಮಾಡಿದ್ದೀವಿ. ಸಣ್ಣಕ್ಕಿ ಎಲೆ ಅಂತ ಸಿಗುತ್ತೆ, ಅದು ಹಾಕಿ. ಸೈಡ್ಗೆ ದಪ್ಪ ಸಾರು ಬೇಕು ಅಂತ ಹೇಳಿ ಬಾಜಿ ಮಾಡ್ಕೊಂಡಿದ್ದೀವಿ. ಇದಕ್ಕೆ ನಾವು ಕಾಬೂಲ್ ಕಡಲೆ, ಬಟಾಟೆ, ಆಮೇಲೆ ಫ್ಲವರು, ಕ್ಯಾರೆಟ್ನ ಹಾಕಿ ಮಾಡ್ಕೊಂಡಿದ್ದು. ಇದನ್ನು ಸ್ಮೆಲ್ ಮಾತ್ರ ಮಸ್ತ್ ಬರ್ತಾ ಇದೆ. ಪನ್ನೀರ್ ಕುರ್ಮನ ಸೈಡ್ಗೆ ಹಾಕಬೇಕು, ಆ ಥರ ಸ್ಮೆಲ್ ಬರ್ತಾ ಇದೆ. ಆಮೇಲೆ ಅನ್ನಕ್ಕೊಂದು ತೆಳು ಸಾರು ಬೇಕು ಅಂತ ಹೇಳಿ ಸಾಂಬಾರು ಮಾಡಿದ್ದೀವಿ. ನುಗ್ಗೆಕಾಯಿ ಬಟಾಟೆ ಹಾಕಿ ಮಾಡಿದ್ದು. ಇದನ್ನು ಇನ್ನೂ ಮುಗಿಲಿಲ್ಲ, ಬನ್ನಿ ತೋರಿಸ್ತೀನಿ ಇನ್ನೇನೇನಿದೆ ಅಂತ ಹೇಳಿ. ಕೋಸಂಬರಿ ಮಾಡ್ಕೊಂಡಿದ್ದೀವಿ. ಕಾಳನ್ನ ನೆನೆ ಇಟ್ಟು ಮಾಡ್ತಾರಲ್ಲ ಅದು. ಇದಕ್ಕೆ ಒಗ್ಗರಣೆ ಒಂದು ಹಾಕಬೇಕಿದೆ ಲಾಸ್ಟಿಗೆ. ಈ ಕಡೆ ನೋಡಿದರೆ ಮೆಣಸನ್ನ ಬಜ್ಜಿಗೆ ಅಂತ ಕಟ್ ಮಾಡಿಟ್ಟಿದ್ದೀವಿ. ಹಪ್ಪಳ, ಉಪ್ಪಿನಕಾಯಿ ಎಲ್ಲದನ್ನೂ ಎತ್ತಿಟ್ಕೊಂಡಿದ್ದೀವಿ. ಬಜ್ಜಿನ ಊಟದ ಟೈಮ್ಗೆ ಮಾಡ್ತೀವಿ, ಬಿಸಿ ಬಿಸಿಯಾಗಿದ್ದರೆ ಚೆನ್ನಾಗಿರುತ್ತೆ ಅಂತ. ಈಗಂತೂ ತುಂಬಾ ಸೆಕೆ. ಈ ಸೆಕೆಗೆ ಮಜ್ಜಿಗೆ ಬೇಕು, ಅದಕ್ಕೆ ಮಜ್ಜಿಗೆ ಮಾಡ್ಕೊಂಡಿದ್ದೀವಿ, ಮಸಾಲ ಮಜ್ಜಿಗೆ. ಸೈಡ್ಗೆ ಒಂದು ಪಲ್ಯ ಇರಬೇಕಲ್ಲ, ಅದಕ್ಕೆ ತೊಂಡೆಕಾಯಿ ಮತ್ತು ಬಟಾಟೆ ಹಾಕಿ ಪಲ್ಯ ಮಾಡಿದ್ದೀವಿ. ಪ್ರತಿ ಸಾರಿ ಹೊಸ ಡಿಶ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ. ಈ ಸರಿ ಪೈನಾಪಲ್ ಗೋಶ್ನ ಮಾಡ್ಕೊಂಡಿದ್ದೀವಿ. ಇದು ಒಂಥರ ಸ್ವೀಟ್ ಆಗಿ ಖಾರ ಆಗಿ ಇರುತ್ತೆ. ಮಧ್ಯದಲ್ಲಿ ಪೈನಾಪಲ್ ಸಿಗುತ್ತೆ. ನೋಡಬೇಕು ಯಾವ ಥರ ಆಗಿದೆ ಅಂತ. ದೇವ್ರಿಗೆ ಹಾಕಿದ್ಮೇಲೆ ನಾವು ತಿನ್ನೋದು, ಅಲ್ಲಿವರೆಗೆ ಅದನ್ನು ಟೇಸ್ಟ್ ನೋಡೋ ಹಾಗೂ ಇಲ್ಲ. ಲಾಸ್ಟ್ ಪೂಜೆನೇ ಗಣಹೋಮ ಇತ್ತು, ಅದನ್ನು ಕೂಡ ಮುಗಿಸಿದ್ವಿ. ತುಂಬ ಖುಷಿ ಆಯಿತು. ಮನೇಲಿ ತುಂಬ ಜನ ಬಂದಿದ್ರಲ್ವ, ಪೂಜೆನೂ ಕೂಡ ಒಳ್ಳೇದಾಯಿತು. ಪೂಜೆ ಎಲ್ಲ ಮುಗಿದ್ಮೇಲೆ ನಾನು ದೇವರಿಗೆ ಅರಿಶಿನ ಕುಂಕುಮ ಹೂ ಹಾಕಿ ಕೈ ಮುಗಿದು ಬೇಡ್ಕೊಂಡೆ. ಪೂಜೆ ಆದಮೇಲೆ ಪ್ರಸಾದ ಹಂಚಿದ್ವಿ ಎಲ್ಲರಿಗೂ. ಮಕ್ಕಳು ಕೂಡ ಎಲ್ಲರಿಗೂ ಪ್ರಸಾದ ಹಂಚ್ತಾ ಇದ್ರು. ಎಲ್ಲ ಪೂಜೆ ಮುಗಿದ್ಮೇಲೆ ತುಳಸಿಗೆ ಪೂಜೆ ಮಾಡಬೇಕು. ಅದಕ್ಕಿಂತ ಮೊದಲು ದೇವರಿಗೊಂದೆಡೆ ಮತ್ತು ಗೋಮಾತಾಗೊಂದೆಲೆನ ನಾವು ಬಡಿಸ್ತೀವಿ. ಮನೇಲಿ ಏನೇನು ಮಾಡಿದ್ರು ಪೂಜೆಗೆ ಸ್ಪೆಷಲ್ ಐಟಮ್ಸ್ ಅದನ್ನೆಲ್ಲ ಹಾಕಿ ಎಡೆನ ಪ್ರಿಪೇರ್ ಮಾಡ್ತೀವಿ. ಈಗ ಬಂದವರಿಗೆಲ್ಲ ಊಟಕ್ಕೆ ಬಡಿಸ್ಬೇಕು. ಅದಕ್ಕೆ ಬಿಸಿ ಬಿಸಿಯಾಗಿ ಮಮ್ಮಿ ಬಜ್ಜಿನ ಮಾಡ್ತಾ ಇದ್ದಾರೆ. ಬಾಳೆ ಎಲೆಗೆ ಬಜ್ಜಿ, ಉಪ್ಪಿನಕಾಯಿ, ಹಪ್ಪಳ ಈ ಥರದನ್ನೆಲ್ಲ ಹಾಕಲ್ಲ. ಅದಕ್ಕೆ ಬಜ್ಜಿನ ಕೊನೆಯಲ್ಲಿ ಮಾಡಿ ಈಗ ಊಟಕ್ಕೆ ಬಡಿಸ್ಬೇಕು. ಬಜ್ಜಿ ಆದಮೇಲೆ ಎಲ್ಲರಿಗೂ ಊಟಕ್ಕೆ ಬಡಿಸಿದ್ವಿ. ಎಲ್ಲ ಐಟಮ್ಮು ಚೆನ್ನಾಗಿದೆ ಅಂತ ಹೇಳಿದರು. ಆಗ ಹೇಳಿದ್ನಲ್ವ ಕುರ್ಮಾ ಸ್ಮೆಲ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿ. ಟೇಸ್ಟು ಕೂಡ ಅಷ್ಟೇ ಮಸ್ತಾಗಿ ಬಂದಿತ್ತಂತೆ. ಪನ್ನೀರ್ ಹಾಕದೇ ಇದ್ದರೂ ಒಂಥರ ಬೇರೆ ಲೆವೆಲ್ಲೇ ಆಗಿತ್ತು ಅಂತ ಹೇಳಿ ಎಲ್ಲರೂ ಅದನ್ನೇ ಜಾಸ್ತಿ ಹೊಗಳ್ಕೊಂಡು ತಿಂದರು.
ಊಟ ಆದಮೇಲೆ ಟಿ ವಿ ಟೈಮ್. ಎಲ್ಲರೂ ಊಟ ಆದಮೇಲೆ ಹರಟೆ ಹೊಡೆದು ಅದಾದಮೇಲೆ ಟಿ ವಿ ನೋಡ್ಲಿಕ್ಕೆ ಕೂತಿದ್ದಾರೆ. ನನಗಂತೂ ತುಂಬಾ ಖುಷಿ ಆಯಿತು. ನಾವು ಚಿಕ್ಕ ಇದ್ದಾಗ ಪಕ್ಕದ ಮನೆಯವರೆಲ್ಲ ನಮ್ಮ ಮನೆಗೆ ಟಿ ವಿ ನೋಡ್ಲಿಕ್ಕೆ ಬರ್ತಾಯಿದ್ರು. ಈ ಥರ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಟಿ ವಿ ನೋಡೋದೇ ಒಂಥರ ಖುಷಿ. ಹಳೆ ನೆನಪುಗಳನ್ನೆಲ್ಲ ನನಗೆ ಇನ್ನೊಂದು ಸರಿ ತರಿಸ್ಬಿಡ್ತು ಇದು. ಟಿ ವಿ ಎಲ್ಲ ನೋಡಿ ಮುಗೀತು. ಸ್ವಲ್ಪ ಜನ ನೆಂಟರು ಹೋದರು, ಕೆಲವರು ಇವತ್ತು ನಮ್ಮನೆಯಲ್ಲೇ ಉಳ್ಕೋತಾರೆ. ಸಂಜೆವರೆಗೂ ಜನ ಬರ್ತಾನೆ ಇರ್ತಾರೆ. ಮಮ್ಮಿಗೆ ಅದಕ್ಕೆ ತುಂಬಾ ಕೆಲಸ, ಕ್ಲೀನಿಂಗ್ ಎಲ್ಲ ಮಾಡ್ಕೋತಾ ಇದ್ದಾರೆ. ನೋಡಿದ್ರಲ್ವಾ ಇವತ್ತು ನಮ್ಮ ಮನೇಲಿ ಪೂಜೆ ಯಾವ್ಯಾವ ಥರ ಎಲ್ಲ ನಡೀತು ಅಂತ. ನಾನು ಮಾಡಿರೋ ಈ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.